भारतीय जनता पार्टी के जिला अध्यक्ष सोमनाथ पाटिल के नेतृत्व में पत्रिका भवन में एक प्रेस कॉन्फ्रेंस बुलाई गई। प्रेस वार्ता को संबोधित करते हुए प्रदेश सचिव व बीदर दक्षिण विधानसभा क्षेत्र के विधायक डॉक्टर शैलेंद्र, पूर्व केंद्रीय मंत्री व सांसद भगवंत खुबा तथा भाजपा जिला अध्यक्ष सोमनाथ पाटिल ने कांग्रेस सरकार की मूल्य वृद्धि, तुष्टीकरण, मुसलमानों के तुष्टीकरण तथा दलितों के लिए निर्धारित धन के दुरुपयोग की निंदा करते हुए लोगों से भाजपा प्रदेश अध्यक्ष विजेंद्र येडियुरप्पा के नेतृत्व में 18 अप्रैल को राज्य सरकार के खिलाफ होने वाली जन आक्रोश यात्रा में बड़ी संख्या में भाग लेने का आग्रह किया। इस अवसर पर विधान परिषद सदस्य मारुति राव, पूर्व विधान परिषद सभापति रघुनाथ राव मलकापुरे, पूर्व बूढ़ा अध्यक्ष बाबूवाली, ईश्वर सिंह ठाकुर व अन्य उपस्थित रहे। कैमरामैन पुष्पराज का कवरेज। ನಮ್ಮ ರಾಜ್ಯದ ಜನಪ್ರಿಯ ಅಧ್ಯಕ್ಷರು ಬಿವೈ ವಿಜೇಂದ್ರಜಿಯವರು ಜನಾಕ್ರೋಶ ಯಾತ್ರೆ ಎರಡನೇ ಹಂತ ನಿನ್ನೆ ಬೆಳಗಾವಿಯಿಂದ ಶುರುವಾಗಿದೆ। ಇವತ್ತ ಬಾಗಲಕೋಟೆ ಹಾಗೂ ಬಿಜಾಪುರ, ನಾಳೆ ಬೆಳಗ್ಗೆ ಗುಲ್ಬರ್ಗದಿಂದ ನಾಳೆ ಸಂಜೆ 4 ಗಂಟೆಗೆ ಬೀದರ್ ತಲುಪಲಿದೆ। ರಾಜ್ಯದ ಅಧ್ಯಕ್ಷರ ಜೊತೆ ಆರ್ ಅಶೋಕ್ ಜಿ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರು, ಮತ್ತೆ ಗೋವಿಂದ ಕಾರಜೋಳ ಜಿ ಅವರು, ಬೈರತಿ ಬಸವರಾಜ್ ಅವರು, ಸಿ.ಟಿ. ರವಿ ಅವರು ಹಾಗೂ ಜಗದೀಶ್ ಶೆಟ್ಟರ್ ಜಿ ಅವರು, ಬಿ ಶ್ರೀರಾಮ್ ಅವರು ಹಾಗೂ ನಮ್ಮ ಜಿಲ್ಲೆಯ ಮತ್ತಿಮೋಡ್ ಅವರು ಮತ್ತು ರಾಜ್ಯದ ಕಾರ್ಯದರ್ಶಿಗಳಾದ ತಮ್ಮೇಶ್ ಗೌಡ್ ಅವರು, ಶರಣು ತಳಕೇರಿ ಅವರು, ಇನ್ನಿತರ ತಂಡದಲ್ಲಿದ್ದಂತ ಎಲ್ಲಾ ಸದಸ್ಯರು ನಾಳೆ 4 ಗಂಟೆಗೆ ಬೀದರ್ನಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆ ಬೀದರ್ನಲ್ಲಿ ಜರುಗಲಿದೆ। ಗಣೇಶ್ ಮೈದಾನದಿಂದ ರೂಟ್ ಮ್ಯಾಪ್ ಅನ್ನು ನಮ್ಮ ಜಿಲ್ಲಾಧ್ಯಕ್ಷರು ಸವಿಸ್ತರವಾಗಿ ತಿಳಿಸ್ತಾರೆ। ಇಷ್ಟು ರಾಜ್ಯದ ತಂಡ ರಾಜ್ಯದಲ್ಲಿ 2 ವರ್ಷ ಹಿಡಿದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಆದ್ಮೇಲೆ ರಾಜ್ಯದ ಎಲ್ಲಾ ರಂಗದಲ್ಲಿ ವಿಫಲರಾಗಿದೆ। ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿದೆ, ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದೆ, ಯಾವುದೇ ಒಂದು ಶಾಸಕರಿಗೆ ಹೆಚ್ಚಿನ ಅನುದಾನ ಬರ್ತಾ ಇಲ್ಲ, ನಮ್ದೇ ಇಲ್ಲ ಅವ್ರ ಪಕ್ಷದ ಶಾಸಕರು ಕೂಡ ಅನುದಾನ ನಯಾ ಪೈಸಾ ಬರ್ತಾ ಇಲ್ಲ ಅಂತ ಸಾಕಷ್ಟು ಅವ್ರ ಪಕ್ಷದ ಶಾಸಕರು ಎಲ್ಲಾ ಕಡೆ ಹೇಳಿದಂತ ಉದಾಹರಣೆ ಇದೆ, ಮತ್ತೆ ಆಕ್ರೋಶ ಮಾಡಿದಂತ ಉದಾಹರಣೆಗಳು ಕೂಡ ಇದೆ। ಅದರಲ್ಲಿ ನಮ್ಮ ಸರ್ಕಾರ ಆರ್ಥಿಕ ಸದೃಢ ಇದೆ ಅಂತ ನಿನ್ನೆ ಮುಖ್ಯಮಂತ್ರಿಗಳು ತಮ್ಮ ಭಾಷಣದ ಮೂಲಕ ಹೇಳಿದ್ರು। ಬಹಳ ಹಾಸ್ಯಾಸ್ಪದ ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಯಾಕಂದ್ರೆ ಪ್ರತಿ ಸುಳ್ಳನ್ನು 100 ಬಾರಿ ಸುಳ್ಳಾಗಿ ಅದೇ ನಿಜವೊಂದು ಜನರೆದುರು ತೋರಿಸುವಂತ ಪ್ರಯತ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಬರ್ತಾ ಇದ್ದಾರೆ। ಮುಖ್ಯಮಂತ್ರಿಗಳು ಬೀದರಿಗೆ ಉಸ್ತುವಾರಿ ಸಚಿವರು ಯಾವ ಪುರುಷಾರ್ಥಕ್ಕೆ ತಂದೆ ಶಿಲಾನ್ಯಾಸ ಮಾಡಿದ್ದಾರೆ ಅನ್ನುವಂಥದ್ದನ್ನ ಬಹುತೇಕ ಇಡೀ ಬೀದರ್ ಜಿಲ್ಲೆ ಜನತೆ ಮನಸ್ಸಿನಲ್ಲಿ ಕಾಣುತ್ತೇವೆ। 2017ರಲ್ಲಿ ಅರ್ಧಕ್ಕೂ ಹೆಚ್ಚು ಕಾಮಗಾರಿಗಳನ್ನ ಅಂದು ಕೂಡ ಇದೇ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆಯನ್ನ ಮಾಡಿದ್ರು ಮತ್ತು ಯಡಿಯೂರಪ್ಪ ಸಾಹೇಬರು ಮತ್ತು ಬಸವರಾಜ ಬೊಮ್ಮಾಯಿ ಸಾಹೇಬರ ಕಾರ್ಯಕಾಲದ ಅವಧಿಯಲ್ಲಿ ನೀರಾವರಿ ಯೋಜನೆಗಳನ್ನ ಮಂಜೂರಾತಿ ಮಾಡಿದಂಥದ್ದನ್ನ 2 ವರ್ಷಗಳ ಕಾಲ ಯಾವುದೇ ರೀತಿಯ ಅನುದಾನವನ್ನ ಕೊಡಲಿಲ್ಲ, ಈಗೂ ಕೂಡ ಕೊಡಲಿಲ್ಲ। ಸುಮ್ಮನೆ ಗ್ಯಾರಂಟಿಗಳಿಂದ ಇಡೀ ರಾಜ್ಯದ ಜನ ರೊಚ್ಚಿಗೆದ್ದಾರೆ, ಯಾವ ಅಭಿವೃದ್ಧಿ ಕಾರ್ಯಗಳನ್ನ ನಡೀತಾ ಇಲ್ಲ, ಜನರಿಗೆ ದಾರಿ ತಪ್ಪಿಸುವಂತ ಉದ್ದೇಶವನ್ನು ಇಟ್ಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರು ಬಹುತೇಕ ಅವರು ಭ್ರಷ್ಟಾಚಾರದಲ್ಲಿ ನಿರತರಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ದಿಲ್ಲಿಯ ಕಾಂಗ್ರೆಸ್ ನಾಯಕರುಗಳಿಗೆ ಕಲೆಕ್ಷನ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ। ಹೀಗಾಗಿ ಜಿಲ್ಲೆಯಲ್ಲಿ ನಡೀತಿರುವಂತ ಭ್ರಷ್ಟಾಚಾರವಾಗಲಿ, ಬಡವರ ಮೇಲೆ, ದೀನ ದಲಿತರ ಮೇಲೆ ನಡೆದ
ನಡೆಸುವಂತ ಅನ್ಯಾಯವಾಗಲಿ, ದರೋಡೆಗಳಾಗಲಿ, ಅಧಿಕಾರಿಗಳಿಂದ ಸುಲಿಗೆ ಆಗಲಿ, ಇವೆಲ್ಲವೂ ಆ ಉಸ್ತುವಾರಿ ಸಚಿವರ ಕಣ್ಣು ಕೂಡಾಗಿದ್ದಾವೆ, ಕಿವಿ ಕಿವುಡಾಗಿದ್ದಾವೆ ಮತ್ತು ಸ್ವತಃ ಕಾಂಗ್ರೆಸ್ಸಿನ ಕಲೆಕ್ಷನ್ ಏಜೆಂಟ್ ಆಗಿದ್ದ ಸಲುವಾಗಿ ಮೂಕು ಕೂಡ ಆಗಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ನಡೆಯಲಿರುವಂತಹ ನಮ್ಮ ಜನಾಕ್ರೋಶ ಯಾತ್ರೆಗೆ ಇಡೀ ರಾಜ್ಯಾದ್ಯಂತ ಈ ಜನಾಕ್ರೋಶ ಯಾತ್ರೆ ಬರ್ತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಮ್ಮ ವಿರೋಧ ಪಕ್ಷದ ಎರಡೂ ಪ್ರತಿಪಕ್ಷಗಳ ನಾಯಕರು, ನಮ್ಮ ಹಿಂದಿನ ಎಲ್ಲ ಮುಖ್ಯಮಂತ್ರಿಗಳು, ಹಿಂದಿನ ಮಂತ್ರಿಗಳು ಈ ಯಾತ್ರೆಯಲ್ಲಿ ಪಾಲ್ಗೊಂಡು ಈ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳನ್ನು ನಾವು ಮನೆ ಮನೆಗೆ ಮುಟ್ಟಿಸುವಂತ ಕೆಲಸ ಈ ಜನಾಕ್ರೋಶ ಯಾತ್ರೆಯ ಮುಖಾಂತರ ಮಾಡ್ತಾ ಇದ್ವಿ. ಅದರ ಅನ್ವಯ ನಾಳೆ ಮುಂಜಾನೆ ಕಲಬುರಗಿಯಲ್ಲಿ ಯಾತ್ರೆ ಇದೆ. ಅದೇ ರೀತಿ ನಾಳೆ ಸಾಯಂಕಾಲ 4 ಗಂಟೆಗೆ ಈ ಯಾತ್ರೆ ಬೀದರ್ ನಗರಕ್ಕೆ ಬರ್ತಾ ಇದೆ. ಬೀದರ್ ನಗರದಲ್ಲಿ ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ನಮ್ಮ ಎಲ್ಲ 6 ಕ್ಷೇತ್ರಗಳ ನಮ್ಮ ಕಾರ್ಯಕರ್ತರು, ಹಿತೈಷಿಗಳು ಎಲ್ಲ ಸೇರಿ ಒಂದು 15,000 ಜನ ಗಣೇಶ್ ಮೈದಾನದಲ್ಲಿ ಸೇರಿರ್ತಾರೆ. ಗಣೇಶ್ ಮೈದಾನದಲ್ಲಿ ಗಣೇಶನ ಪೂಜೆಯನ್ನು ಮಾಡುವ ಮುಖಾಂತರ ಯಾತ್ರೆಗೆ ಚಾಲನೆ ಕೊಡಲಾಗುತ್ತದೆ. ಅಲ್ಲಿಂದ ಪಾದಯಾತ್ರೆ ಮುಖಾಂತರ ಗುದ್ಗೆ ಹಾಸ್ಪಿಟಲ್, ಹರಳಯ್ಯ ವೃತ್ತ, ಕರಿಯಪ್ಪ ವೃತ್ತ, ಅಂಬೇಡ್ಕರ್ ವೃತ್ತದಿಂದ ಶಿವಾಜಿ ವೃತ್ತದಲ್ಲಿ ಒಂದು ಬೃಹತ್ ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಈ ಯಾತ್ರೆ ಮಾಡ್ತಾ ಇರುವಂತ ಮೊದಲನೇ ಉದ್ದೇಶ ಈ ಜನವಿರೋಧಿ ಸರ್ಕಾರದ ಬೆಲೆ ಏರಿಕೆ ನೀತಿ. ಎರಡನೇದು ಇವರು ತುಷ್ಟೀಕರಣ ನೀತಿ ಅನ್ವಯವಾಗಿ ಇವತ್ತ ಧರ್ಮಾಧಾರಿತ ಮೀಸಲಾತಿಯನ್ನು ತರಲಿಕ್ಕೆಯನ್ನು ಹೊರಟಿದ್ದಾರ. 4% ರಿಸರ್ವೇಶನ್ ಗುತ್ತಿಗೆಯಲ್ಲಿ ಏನು ಕೊಡ್ಬೇಕಂತ ಹೇಳಿ ಒಂದು ನಿರ್ದಿಷ್ಟವಾದ ಒಂದು ಕಮ್ಯುನಿಟಿ ಕೊಡ್ಬೇಕಂತ ಹೊರಟಿದ್ರ ವಿರೋಧ ಇವತ್ತ ನಾವು ಈ ಹೋರಾಟವನ್ನು ಕೂಡ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಈ ಹೋರಾಟದ ವಿರುದ್ಧ ನಮ್ಮ ಶಾಸಕರು ವಿಧಾನಸಭೆಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ 2 ಶಾಸಕರು ಡಾಕ್ಟರ್ ಶೈಲೇಂದ್ರ ಬೆದ್ದಾಳೆ ಅವರು, ಶರಣು ಸಲಗಾರರು ಸೇರಿ 18 ಜನ ಶಾಸಕರನ್ನು ಸ್ಪೀಕರ್ ಮುಖಾಂತರ ಉಚ್ಚಾಟನೆ ಮಾಡಿಸುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ. ಅವ್ರಿಗೆ ನಾಚಿಕೆ ಆಗ್ಬೇಕು. ಹಿಂದೆ ವಿಧಾನ ಪರಿಷತ್ನಲ್ಲಿ ಮಲ್ಕಾಪುರ ಸಾಹೇಬರು ಅವಾಗಿದ್ದರು ವಿಧಾನ ಪರಿಷತ್ನಲ್ಲಿ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕರು ಸ್ಪೀಕರ್ ಕುರ್ಚಿಯ ಮೇಲೆ ಹೋಗಿ ನಮ್ಮ ಜಿಲ್ಲೆಯ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಕುರ್ಚಿಯ ಮೇಲೆ ಕೂತಿದ್ರು. ಅವ್ರದೆಲ್ಲ ಪೇಪರ್ಸ್ ಹಾರಿದ್ರು. ಆಮೇಲೆ ಅದನ್ನು ಕಂಡು ಮನನೊಂದಂತ ಆ ಸ್ಪೀಕರ್ ಆತ್ಮಹತ್ಯೆ ಕೂಡ ಶರಣಾಗಿದ್ರು. ನಾವು ನಿಮ್ಮ ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರ ಕೂಡ ನೋಡಿದ್ವಿ, ಧರ್ಮೇಗೌಡರು. ಆದ್ರೆ ಇವತ್ತು ಆ ಸಂದರ್ಭದಲ್ಲಿ ಏನೂ ಕ್ರಮ ಕೈಗೊಳ್ಳದಂತ ಇವತ್ತಿನ ಈ ಸ್ಪೀಕರ್ ಅವರು ಕೂಡ ಕಾಂಗ್ರೆಸ್ನ ತುಷ್ಟೀಕರಣ ನೀತಿಯ ಪ್ರೊಡಕ್ಟೇ ಆಗಿದ್ದಾರೆ. ಅವರು ಬೇಕಂತಲೇ ನಮ್ಮ ಶಾಸಕರ ವಿರುದ್ಧ ಆ ರೀತಿಯ ಒಂದು ಕ್ರಮ ಕೈಗೊಂಡಿದ್ದಾರೆ. ಅದನ್ನು ಕೂಡ ನಾವು ಜನರಿಗೆ ತಿಳಿಸುವಂತ ಒಂದು ಕೆಲಸ, ಒಂದು ಜನಾಕ್ರೋಶ, ಜನರಲ್ಲಿರುವಂತಹ ಒಂದು ಆಕ್ರೋಶವನ್ನು ಹೊರಬರಬೇಕು. ಮುಂದಿನ ದಿನಗಳಲ್ಲಿ ಜನರೇ ಇವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಹೇಳಿ ನಾವು ಇವತ್ತ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ.